ಇವಾಗ ಯುವ ನಿಧಿ ಅಂತ ಒಂದು ತಂದಿದ್ದೀವಿ. ಅದು ಏನದು, ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ, ಅನ್ಎಂಪ್ಲಾಯ್ಡ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮಂತ್ಲಿ ಅಲವೆನ್ಸ್. ಓಕೆ, ಅದು ಏನಕ್ಕೆ ಕೊಡಬೇಕು? ಏಕೆಂದರೆ ಈಗಿನ ಕಾಲದಲ್ಲಿ ಕೆಲಸಗಳನ್ನು ಸೃಷ್ಟಿ ಆಗ್ತಾ ಇಲ್ಲ. ಓಕೆ, ಇವಾಗ ಇವತ್ತಿನ ಪೇಪರಲ್ಲಿ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಡ್ರಾಸ್ ಅಂತ ಇದೆ, IIT ಮೆಡ್ರಾಸ್, ಅಲ್ಲಿಂದ ಸಮ್ ಆಫ್ ದ ಬೆಸ್ಟ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗ್ತಾರೆ. ಅಲ್ಲಿ ಮೋರ್ ದೆನ್ 50%ಗೆ ಕೆಲಸ ಸಿಕ್ಕಿಲ್ಲ, ಈ ಸರ್ ಪ್ಲೇಸ್ಮೆಂಟ್ ಇಲ್ಲ. ಓಕೆ, ಎಂಥ ಎಕಾನಮಿ ಇದು? ಟಾಪ್ ಗ್ರ್ಯಾಜುಯೇಟ್ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಕೆಲಸ ಸಿಗದೇ ಇರೋಂಥ ಎಕಾನಮಿ ಅಂತಂದರೆ ಇದು ಮೋದಿ ಸರ್ಕಾರದ ಕೊಡುಗೆ, ನಮ್ಮ ದೇಶಕ್ಕೆ ಕೊಡುಗೆ. ಅದನ್ನು ನೋಡಿಕೊಂಡು ನಾವು ಈ ಯುವ ನಿಧಿ ಅಂತ ಆ ಥರ ಕಾರ್ಯಕ್ರಮಗಳು ಶುರು ಮಾಡಿದ್ದೀವಿ. ಅದ್ರ ಮೇಲೆ ಇನ್ನು ಮುಂದೆ ಕಾಂಗ್ರೆಸ್ ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ, ಪ್ರಣಾಳಿಕೆಯಲ್ಲಿ ಒಂದು ರೈಟ್ ಟು ಅಪ್ರೆಂಟಿಸ್ಶಿಪ್ ಅಂತ ಒಂದು ಕಾರ್ಯಕ್ರಮ ನಾವು ಘೋಷಣೆ ಮಾಡಿದ್ದೀವಿ. ಅದೇನದು, ಅಲ್ಲೂ ನಾವು ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಿ ನಾವು ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಅಂತ ಒಂದಿದೆ. ನಾನು ರಾಜ್ಯಸಭೆಯಲ್ಲಿದ್ದಾಗ ಅದು ಅಮೆಂಡ್ ಆಗಿ ಪಾಸ್ ಆಯಿತು. ಏನು ಅಂತಂದರೆ, ಪ್ರತಿಯೊಂದು ಫ್ಯಾಕ್ಟ್ರಿನಲ್ಲೂ, ಪ್ರತಿಯೊಂದು ಸಂಸ್ಥೆ ಕಂಪನಿನಲ್ಲೂ ಸ್ವಲ್ಪ ಇಂಟರ್ನ್ಸ್ನ ತಗೋಬೇಕು. ಅದು ತಗೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿ ಕೊಡಬೇಕು. ಇದು ತಗೊಂಡಾಗ ಈ ಕಂಪ್ನಿಗೂ ಹಾಫ್ ಪ್ರೈಸು, ಲೋವರ್ ವೇಜಸ್ನಲ್ಲಿ ಸಿಗ್ತಾರೆ. ಯುವಕರಿಗೆ ಒಂದು ಟ್ರೈನಿಂಗ್ ಸಿಗುತ್ತೆ. ಓಕೆ, ನೀವು ನೋಡಿ, ಯಾವ್ದಾರ ಒಂದು ಜಾಬ್ ಇಂಟರ್ವ್ಯೂಗೆ ಹೋದರೆ ಮೊದಲನೇ ಪ್ರಶ್ನೆ ಕೇಳೋದು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರಲ್ಲ. ವರ್ಕ್ ಎಕ್ಸ್ಪೀರಿಯನ್ಸು ಭಾಳ ಸುಲಭವಾಗಿ ಸಿಗೋದಿಲ್ಲ. ಈ ಒಂದು ರೈಟ್ ಟು ಅಪ್ರೆಂಟಿಸ್ಶಿಪ್ ಅಂತ ನಾವು ಏನು ಶುರು ಮಾಡಿದ್ದೀವಿ, ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಎಲೆಕ್ಟ್ ಆದಮೇಲೆ, ಸರ್ಕಾರ ರಚಿಸಾದ್ಮೇಲೆ ನಾವು ಒಂದು ಫಂಡ್ ಇಟ್ಬಿಟ್ಟು ಪ್ರತಿಯೊಂದು ಕಂಪ್ನಿಗಳಿಗೂ ಒಂದು ಸ್ವಲ್ಪ ಸಬ್ಸಿಡಿ ಕೊಡ್ತೀವಿ. ನೀವು ಯುವಕರಿಗೆ ಒಂದು ಪಾರ್ಟ್ ಟೈಮು, ಫುಲ್ ಟೈಮು, ಇಂಟರ್ನ್ಶಿಪ್ಪು, ಅಪ್ರೆಂಟಿಸ್ಶಿಪ್ಪು ಕೊಡಿ. ನಿಮ್ಗೂ ಲೋವರ್ ಕಾಸ್ಟ್ ಒಳ್ಳೆ ಹ್ಯೂಮನ್ ರಿಸೋರ್ಸ್ ಸಿಗುತ್ತೆ. ಆಮೇಲೆ ನಮ್ಮ ಯುವಕರಿಗೂ ಒಂದು ಅನುಭವ ಸಿಗುತ್ತೆ. ಆ ಥರ ಒಂದು ಅನುಭವ ಸಿಕ್ಬಿಟ್ರೆ ನಮ್ಮ ಯಂಗ್ಸ್ಟರ್ಸ್ಗೆ ಅನುಭವ ನಾವು ಏನಕ್ಕೆ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು, ನಾವು ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಪ್ರೊಫೆಷನಲಿಸಮ್ ಹೆಚ್ಚಾಗುತ್ತೆ. ಇನ್ನು ಮುಂದೆ ಅವ್ರಿಗೆ ಕೆಲಸ ಕೇಳೋ ಬದಲು ಕೆಲಸ ಸೃಷ್ಟಿ ಮಾಡೋ ಒಂದು ಸಾಮರ್ಥ್ಯ ಸಿಗುತ್ತೆ ಸ್ವಲ್ಪ ಜನಕ್ಕೆ, ಸ್ಟಾರ್ಟಪ್ಸ್ ಎಲ್ಲ ಶುರು ಮಾಡೋರಿಗೆ. ಸೊ ಆ ಥರ ಒಂದು ಮುಂದಾಲೋಚನೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಸೊ ನೀವು ಇವಾಗ ಅಲೆ ಅಂತ ಮಾತಾಡ್ತೀರಾ, ಜನ ನೋಡಬೇಕಾಗಿರೋದು ಅವ್ರ ಮಕ್ಕಳ ಭವಿಷ್ಯ, ಅವರ ಆರ್ಥಿಕ ಪರಿಸ್ಥಿತಿ. ಇವಾಗ ಡಿಮಾನಿಟೈಸೇಷನ್ ಮರ್ತ್ಬಿಟ್ಟಿದ್ದೀರಾ? ಯಾರು ಕೊಟ್ಟರು? ಮೋದಿ ಅವರೇ ಕೊಟ್ಟರು. ಅದರಿಂದ ಏನಾರ ಪರಿಣಾಮ ಬಂತ? ಅದರಿಂದ ಏನಾರ ಬ್ಲ್ಯಾಕ್ ಮನಿ ನಾಶ ಆಯ್ತಾ? ಏನೂ ಇಲ್ಲ. ಸುಮ್ಮನೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಹಾಳು ಮಾಡಿ ಬರೀ ಕೊಚ್ಕೊಳ್ಳೋದು. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ. ಮತ್ತು 83 ಕೋಟಿ ಜನಕ್ಕೆ ದಿವಸ ಫ್ರೀ ಊಟ ಏನಕ್ಕೆ ಕೊಡಬೇಕು? ಅಷ್ಟು ಎಲ್ಲರೂ ಖುಷಿಯಾಗಿ, ಅಷ್ಟು ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಬೆಳೆದಿದ್ರೆ 25 ಕೋಟಿ ಜನಗಳನ್ನ ಬಡತನ ರೇಖೆಯಿಂದ ನಾವು ಮೇಲಕ್ಕೆ ನಾವು 14 ಕೋಟಿ ಜನನ್ನ UPA ಸರ್ಕಾರದ ಅವಧಿಯಲ್ಲಿ ಎತ್ತಿದ್ವು. ಆದರೆ ಈ ನಂಬರ್ಸು, ಇವರು ಏನು ನಂಬರ್ಸ್ ಅವ್ರು ಹೇಳ್ತಾರೆ ಅದನ್ನು ಸ್ವಲ್ಪ ವೆರಿಫೈ ಮಾಡಿ, ಫ್ಯಾಕ್ಟ್ ಚೆಕ್ ಮಾಡಿ. ಇವರು ಎಲ್ಲ ಡೇಟಾನ ಸುಳ್ಳು ಮಾಡಿ ಇಟ್ಟಿದ್ದಾರೆ. ನಮಗೆ ಏನು ನಂಬೋಕ್ಕಿಲ್ಲ ಅಂತ ಆ ಥರ ಒಂದು ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಇದು ಒಳ್ಳೆಯದೇ ಅಲ್ಲ ಈ ಥರ. ಏಕೆಂತಂದರೆ ಎಲ್ಲಿ ಅವರು ಮೊದಲು ಫಾರ್ಮರ್ಸ್ ಸೂಯಿಸೈಡ್ಸ್ ಬಗ್ಗೆ ನಾವು ಡೇಟಾ ಕಲೆಕ್ಟ್ ಮಾಡ್ತಾಯಿದ್ವು. ಇವಾಗ ಅದು ಭಾಳ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಅದನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRBನಲ್ಲಿ ಹೋಗಿ ನೋಡಿ, ಏನಾದರೂ ಎಷ್ಟು ಜನ ಆತ್ಮಹತ್ಯೆ ಮಾಡಿದ್ರು ಅಂದರೆ ನಾವು ಡೇಟಾ ಕಲೆಕ್ಟ್ ಮಾಡೋದು ನಿಲ್ಲಿಸಿದ್ದೀವಿ ಅಂತ. ಏನಕ್ಕೆ? ಈ ಥರ ಡೇಟಾ ಇಲ್ಲದೆ ಇದ್ರೆ ಏನೂ ಆಗಿಲ್ಲ ಅಂತಾರ. ಆ ಥರ ಇವರು ಮ್ಯಾನಿಪುಲೇಟ್ ಮಾಡೋಂಥ ಜನ ನಿಜವಾಗ್ಲೂ ಇದು ಒಳ್ಳೆಯದಲ್ಲ.